ಪ್ರತಿ ಮ್ಯಾಚ್ ಥರ ಈ ಮ್ಯಾಚ್ ಕೂಡ ಸೋಲೋ ವರ್ಸಸ್ ಸ್ಕ್ವಾಡ್ ಸ್ಟಾರ್ಟ್ ಮಾಡಿ ಫಸ್ಟ್ ಇವೆಂಟಲ್ಲಿ ಇಳ್ಕೊತೀನಿ. Marked a location. ಇಲ್ಲಿ ನೋಡಿದ್ರಲ್ಲ, ಮುಂದೆ ಇದ್ದವನ್ನೆಲ್ಲ ಕೆಳಗಡೆ ಹೋಗಿರ್ಬೇಕು ಅಂತ ಲಿಫ್ಟಲ್ಲಿ ಇರೋ ನೋಡಿತಿದ್ರೆ ಇವ್ನು ಅಲ್ಲೇ ಕ್ಯಾಂಪ್ ಹಾಕಿದ್ದವರು DBS ಅಲ್ಲಿ ಹೊಡೆಯೋಕೆ ಬಂದ ಈಸಿಯಾಗಿ ಅವನು ರಿಫ್ಲೆಕ್ಸಲ್ಲಿ ಹೊಡೆದ್ಬಿಟ್ಟ. ಮತ್ತೆ ಇವ್ನು ನೋಡಿದ್ರಲ್ಲ, ಟವರಲ್ಲಿ ಕ್ಯಾಂಪ್ ಆಗೋಂಗೆ ಕೂತಿದ್ರು, ಲೈಟಾಗಿ ಟ್ಯಾಪ್ ಹೊಡಿತಾ ಇದ್ದ, ಅವನಿಗೂ ಫುಲ್ ಡ್ಯಾಮೇಜ್ ಮಾಡಿದ್ನ. ಇವರಿಬ್ರು ರೆಸ್ಟ್ ಮಾಡಿ ಕ್ಲಿಯರ್ ಮಾಡ್ಕೊಂಡ. HP ಬೇರೆ ಲೋ ಇತ್ತು, ಅದಕ್ಕೆ ಕ್ರೇಟ್ ಲೂಟ್ ಮಾಡೋಣ ಅಂತ ಇಲ್ಲಿ ಬರ್ತೀನಿ. ಈ ಒಡೆ ಅವಾಗ್ಲಿಂದ ಅಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತಿತ್ತು ಅನ್ಸುತ್ತೆ. ಕ್ರೇಟ್ ಲೂಟ್ ಮಾಡೋಕೆ ಬರೋ ಗ್ಯಾಪಲ್ಲೇ ಮೇಲಿಂದ ಜಂಪ್ ಮಾಡಿ ಹೊಡೆದಾಕ್ಬಿಟ್ಟ. ಪರವಾಗಿಲ್ಲ ಬಿಡುಗರು, ಇನ್ನೊಂದು ರಿಕಾಲ್ ಇದೆಯಲ್ಲ, ಮತ್ತೆ ಹೋಗಿ ನೋಡ್ಕೊಳ್ಳೋಣ ಅಂದ್ರೆ ಆ ಇವೆಂಟ್ ಬೇರೆ ದೂರ ಆಯ್ತಾ. ಸದ್ಯಕ್ಕೆ ಇಲ್ಲೇ ಒಂದು ಇವೆಂಟ್ ಇರುತ್ತೆ ನೋಡಿ, ಈ ಇವೆಂಟಲ್ಲಿ ಇಳ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಲೈಕ್ ಕೂಡ ಓದ್ಕೊಂಬಿಡಿ. ಯಾಕಂದರೆ ಇದೇ ಥರ ವೀಡಿಯೋಸ್ ಡೈಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಅಷ್ಟೇ ಅಲ್ಲದೆ ನೈಟ್ ಟೈಮ್ ಲೈವ್ ಸ್ಟ್ರೀಮ್ ಮಾಡ್ತೀನಿ ಗುರು, 7 to 8 ಒಳಗಡೆ ಲೈವ್ ಸ್ಟ್ರೀಮ್ ಮಾಡ್ತೀನಿ. ಎಲ್ಲರೂ ಜಾಯ್ನ್ ಆಗಿಬಿಡಿ ಹಂಗೆ. ಪಾಪ ಗುರು, ಇವನಂತೂ ಶಾಕ್ ಆಗಿರ್ತಾನೆ. ಯಾಕಂದರೆ ನಾನು ಒಳಗಡೆ ಇರೋದು ಗೊತ್ತಿಲ್ಲ ಅನ್ಸುತ್ತೆ. ಪವರ್ ಯೂಸ್ ಮಾಡ್ಕೊಂಡು ಮೇಲೆ ಬರೋಕ್ಕೆ ಬಂದ, ಈಸಿಯಾಗಿ ಸಿಕ್ಕಾಕೊಂಡ್ಬಿಟ್ಟ ನನ್ನ ಹತ್ರ. ಇವನು ಕೂಡ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟ. ಇವ್ನು ಗ್ರೇಟಲ್ಲಿ AKM ಕೂಡ ಸಿಗುತ್ತೆ. ಬೇಗ AKM ಎತ್ಕೊಂಡು ಲೋಡ್ ಮಾಡ್ಕೊತೀನಿ. ಮತ್ತೆ ಅಲ್ಲೇ ನೋಡಿದರೆ 3 ಇದೆ ಗುರು, ನನ್ನ ಬಿಟ್ಟಿನ 2 ಇದ್ದಾರೆ ಅಷ್ಟೇ. ಆದರೆ ಎಲ್ಲೆಲ್ಲಿ ಕ್ಯಾಂಪ್ ಆಗೋಂಗೆ ಕೂತಿದ್ದಾರೆ ನನಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ಇಲ್ಲೇ ಲೂಟ್ ಮಾಡ್ತಾ ಇರ್ತೇನೆ. ತುಂಬ ಹೊತ್ತಾದ್ಮೇಲೆ ಯಾರೋ ಒಬ್ಬ ಹತ್ರ ಬರ್ತಾನೆ. ಅವ್ನು ನೋಡಿ ಏನಂತ ಇಲ್ಲಿ ಬರ್ತೀನ, ಅದರಿಂದ ಕವರ್ ತೊಗೊಂಡು ನಿಂತ್ಕೊಂಡಿರ್ತಾನೆ. ಪಾಪ ಗುರು, ಅವನ್ನ ನಾನು ಹೊಡಿಯೋಣ ಅಂತ ಹೋದ್ರೆ ದೂರದಿಂದ ಯಾರೋ ನಾಕ್ ಮಾಡಿಬಿಟ್ಟ. ಕ್ಯಾಂಪರ್ ನನ್ನ ಮಕ್ಕಳು ಕೂತಿರ್ತಾರಲ್ಲ ಗುರು, ಅಲ್ಲಿ ಇಲ್ಲಿ ಮೇಲ್ಗಡೆ ಕೂತಿರ್ತಾರೆ. ಅವನ ಸ್ಪ್ರೇಲ್ ನಾಕ್ ಅದನ್ನ ನಾನು ಬೇಗ ಫಿನಿಶ್ ಮಾಡ್ಕೊಂಡು ಒಳಗಡೆ ಬಂದುಬಿಟ್ಟೆ. ಇದೇ ಒಳ್ಳೆ ಚಾನ್ಸು, ಯಾಕಂದರೆ ಇಲ್ಲಿ ಯಾರು ಇಲ್ವಲ್ಲ, ಬೇಗ ತ್ರಿಶೂಲ ಆಕ್ಟಿವೇಟ್ ಮಾಡೋಣ ಅಂತ ಹೋಗ್ತೀನಿ. ಅದರಲ್ಲಿ ರಿಕಲ್ ಕಾರ್ಡು P90 ತಗೊಂಡು ಮೇಲೆ ಬಂದು ವೆಯ್ಟ್ ಮಾಡ್ತಾ ಇರ್ತೀನಿ, ಯಾರಾದರೂ ರಿಕಲ್ ಕಾರ್ಡ್ ಎತ್ಕೊಳಕ್ಕೆ ಬರ್ತಾರೆ ಅಂತ. ಇದೇ ಟೈಮ್ಗೆ ಒಬ್ಬ ಬರ್ತಾನೆ ನೋಡಿ ಕೆಳಗಡೆ. ಸ್ವಲ್ಪ ಡ್ಯಾಮೇಜ್ ಮಾಡ್ತಾ ಇಲ್ವಾ, ಅದಕ್ಕೆ ಡೈರೆಕ್ಟಾಗಿ ಪುಷ್ ಆಗಿಬಿಡ್ತೇನೆ. ಸ್ವಲ್ಪ ಮಿಸ್ ಆಗಿದ್ರಲ್ಲಿ ಸತ್ತೋಗ್ಬಿಡ್ತಿದ್ದೆ. ಯಾಕಂದರೆ ಅವ್ನು ಆ ಕಡೆ ಹೋಗಿ ಇಲ್ಲಿ ಮಾಡ್ತಿರ್ತಾನೆ ಅಂತ ಹೋದ್ರೆ ಅವ್ನು ಹಿಂದೆ ಈಲ್ ಮಾಡ್ಕೊಂಡು ನಿಂತಿದ್ದ. ಮತ್ತೆ ತಿರುಗಿ ಹೆಂಗೋ ಹೊಡೆದಾಯ್ತು. ಬೇಗ ಬಂದು ಇಲ್ಲಿ ಕುತ್ಕೊಂಡು ಈಲ್ ಮಾಡ್ಕೊತಾ ಇರ್ತೀನಿ. ಇನ್ನೊಬ್ಬ ಬರ್ತಾನೆ ನೋಡಿ ಇವಾಗ.
ಅಷ್ಟೇ ಗುರು, ಫೈನಲ್ ಆಗಿ ಇವನು ಫಿನಿಶ್ ಮಾಡ್ಕೊಂಡಾಯ್ತು. ನನ್ನ ಬಿಟ್ಟರೆ ಒಬ್ಬನು ತೋರಿಸ್ತಾ ಇದೆ. ಮತ್ತೆ ರಿಕಾಲ್ ಆಗಿ ಬರ್ತಾರೆ, ಆದರೆ ಎಲ್ಲೆಲ್ಲೋ ಕ್ಯಾಂಪ್ ಆಗೋಂಗೆ ಕೂತಿರ್ತಾರೆ ಗುರು. ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಬೇರೆ ಕಡೆ ಏನಾದರೂ ಹೋದ್ರೆ ಕಿಲ್ಸ್ ಆಗುತ್ತಲ್ಲ ಅಂತ ಬೇಗ ಲೂಟ್ ಮಾಡ್ಕೊಂಡು ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗ್ಬಿಡ್ತೇನೆ. ಅಲ್ಲಿಂದ ಡೈರೆಕ್ಟ್ ಶೆಲ್ಟರ್ ಹತ್ರ ಒಂದು ಇವೆಂಟ್ ಇರುತ್ತಲ್ಲ, ಇಲ್ಲಿಗೆ ಬರ್ತೀನಿ. ಮುಂದೆ ಗಾಡಿ ಹತ್ರ ಯಾರೋ ಒಬ್ಬ ಶಾಪ್ ಮಾಡ್ತಿರ್ತಾನೆ ನೋಡಿ. ಅವನಿಗೂ ಲೈಟಾಗಿ ಡ್ಯಾಮೇಜ್ ಮಾಡಿದೆ, ಆದರೆ ಅವ್ನು ಗಾಡಿ ಹಿಂದೆ ಕವರಲ್ಲಿ ಇದ್ದಾನೆ. ಈ ಕಡೆ ಒಂದು ಬಾಟ್ ಬಂತ, ಆ ಬಾಟ್ನ ಕಿಲ್ ಮಾಡ್ಕೊಂಡೆ. ಅಲ್ಲಿ ನೋಡಿದ್ರೆ ಮೀನು ಹಾಕೊಂಡು ಓಡ್ತಾ ಇರ್ತಾನೆ ನೋಡಿ. ಗುರು, ಇಲ್ಲಿ ಒಂದು ಸೆಕೆಂಡ್ ಮೊಬೈಲ್ ನೋಡಿದ್ರಲ್ಲ ಯಾವ ಥರ ಶೇಕ್ ಆಗ್ತಿದೆ ಅಂತ, ಅಂದರೆ ಕೈಯೆಲ್ಲ ವೈಬ್ರೇಟ್ ಆಗ್ತಿದೆ. ಅದಕ್ಕೆ ಅವನಿಗೆ ಸರಿಯಾಗಿ ಸ್ಕೋಪ್ ಆನ್ ಮಾಡಿ ಹೊಡಿಯೋಕ್ಕಾಗಿಲ್ಲ. ಆದರೂ ಹೆಂಗೋ ಕಿಲ್ ಮಾಡ್ಕೊಂಬಿಟ್ನ. ಬೇಗ ಹೀಲ್ ಆಗಿಬಿಟ್ಟು ಅವ್ನು ಕ್ರೇಟ್ ಲೂಟ್ ಮಾಡೋಣ ಅಂತ ಹೋಗ್ತೀನಿ. ಇವನು ಮಿಸ್ ಆಗಿ ಹೋಗ್ಬಿಟ್ಟ, ಯಾಕಂದರೆ ನಾನು ಬಂದಿದ್ದು ನೋಡಿ ಗಾಡಿ ಎತ್ಕೊಂಡು ಓಡೋಗ್ಬಿಟ್ಟ. ಆದರೂ ಸ್ಪ್ರೇ ಮಾಡಿದೆ ಗುರು, ಗಾಡಿಗೆ ಬಿತ್ತು ಎಲ್ಲ ಬುಲೆಟ್. ಅವನಿಗೆ ಒಂದು ಬುಲೆಟು ಬಿದ್ದಿಲ್ಲ, ಬುಲೆಟ್ ಬೇರೆ ಖಾಲಿ ಆಯಿತಾ. ಅದಕ್ಕೆ ಅವನ್ನ ಚೇಸ್ ಮಾಡ್ಕೊಂಡು ಹೋಗಲಿಲ್ಲ. ಬೇಗ ಬಂದು ಇಲ್ಲಿ ಸ್ವಲ್ಪ ಲೂಟ್ ಮಾಡ್ಕೊತೀನಿ. ಇನ್ನೇನು ಝೋನ್ ಬೇರೆ ಬರ್ತಾ ಇದೆ, ಲೂಟ್ ಎಲ್ಲ ಕಂಪ್ಲೀಟ್ ಆಯ್ತಲ್ಲ. ಇಲ್ಲಿಂದ ಝೋನ್ಗೆ ಹೋಗೋಣ ಅಂತ ಹೊರಡ್ತೀನಿ. ಝೋನ್ ನೋಡಿದ್ರೆ ಮಿಲಿಟ್ರಿ ಬೇಸ್ ಕಡೆ ಆಗಿರುತ್ತೆ. ಬರ್ತಾ ಇರುವಾಗ ಇಲ್ಲಿ ಫೈರ್ ಸೌಂಡ್ ಬರುತ್ತಾ ಮುಂದೆ. ಸರಿ, ಇವ್ನು ನೋಡಿಯೋಣ ಅಂತ ಇಲ್ಲಿ ಬರ್ತೀನಿ. ಅವ್ನು ನೋಡಿದ್ರಲ್ಲ ಅಲ್ಲಿ ಪವರ್ ಯೂಸ್ ಮಾಡ್ಕೊಂಡು ಮುಂದೆ ಬಂದು ಬಿದ್ದ. ನೇಟ್ ನೋಡಿದ್ರಲ್ಲ ಕರೆಕ್ಟಾಗಿ ಬಸ್ಟ್ ಆಯಿತು. ಆದರೂ ಒಂದು ಸತ್ತಿಲ್ಲ, ಫುಲ್ ಡ್ಯಾಮೇಜ್ ಆದ ಅನಿಸುತ್ತೆ. ಅದಕ್ಕೆ ಇನ್ನೊಂದು ನೇಟ್ ಮಾಡ್ತೀನಿ. ಹೀಲಾಗ್ಬಿಟ್ಟು ಅಲ್ಲಿಂದ ಕವರ್ಗೆ ಹೋಗ್ತಿದ್ದ. ಸ್ವಲ್ಪ ಡ್ಯಾಮೇಜ್ ಮಾಡಿದೆ. ಇನ್ನೇನು ಲೇಟೇ ಮಾಡೋದು ಬೇಡ, P90 ಬೇರೆ ಇದೆ. ಡೈರೆಕ್ಟ್ ಪುಷ್ ಆಗೋಣ ಅಂತ ನಾನು ಪವರ್ ಯೂಸ್ ಮಾಡ್ಕೊಂಡು ಬರ್ತೀನಿ. ಇವನು ಕ್ಲಿಯರ್ ಮಾಡ್ಕೊಂಡೆ ಗುರು. ಮತ್ತು ಇವ್ನ ಕ್ರೇಟನ್ನು ಲೂಟ್ ಮಾಡ್ಕೊಂಡು ಇಲ್ಲಿಂದ ಬೇರೆ ಕಡೆ ಹೋಗ್ಬಿಡ್ತೀನಿ. ಅಂದರೆ ನಾನು ಯಾಕೆ ಕಟ್ ಮಾಡ್ತೀನಿ ಅಂದರೆ ನೋಡೋರಿಗೆ ಬೇಜಾರಾಗುತ್ತೆ ಗುರು. ಇಲ್ಲಿಂದ ನಾನು ಹೋಗಿ ಫೈಟ್ ಮಾಡೋವರೆಗೂ ಬೋರ್ ಆಗುತ್ತೆ. ಅದಕ್ಕೆ ಡೈರೆಕ್ಟ್ ಫೈಟ್ ಸೀನ್ ತೋರಿಸ್ತೀನಿ ನೋಡಿ ಇವಾಗ. ಇವನು ಹಿಂದೆಯಿಂದ ಈಸಿಯಾಗಿ ಫಿನಿಶ್ ಮಾಡ್ಕೊಂಡ್ಬಿಟ್ನ. ಮತ್ತು ಬ್ರಿಡ್ಜಿಂದ ಯಾರಾದರೂ ಗಾಡೀಲಿ ಬರ್ತಾರಾ ಅಂತ ಬ್ರಿಡ್ಜಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಯಾರು ಗುರು ಇವನು, ಹೆವಿ ಡ್ರೈವರ್ ಅನ್ಸುತ್ತೆ. ಗಾಡಿ ಎತ್ಕೊಂಡು ಝೋನಿಗೆ ಬರ್ತಾ ಇದ್ದ. ಬರುವಾಗಲೇ 1 HP ಮಾಡಿದ್ನಾ. ಇಲ್ಲಿ ಬಂದು ಬ್ರೇಕ್ ಹಿಡಿದು ಎಕ್ಸಿಟ್ ಕೊಟ್ಬಿಟ್ಟ. ಕಣ್ಮುಂದೆ ಬಿದ್ದು ನಾಕ್ ಆಗೋದ. ಹಂಗೆ ಟ್ಯಾಪ್ ಮಾಡಿ ಅವನು ಫಿನಿಶ್ ಮಾಡ್ಕೊಂಡ. ಮತ್ತೆ ಸ್ಮೋಕ್ ಮಾಡ್ಕೊಂಡು ಇವ್ನ ಕ್ರೇಟಲ್ಲಿ ಸ್ವಲ್ಪ ಲೂಟ್ ಮಾಡ್ಕೊಂಡು ಇಲ್ಲಿಂದ ಝೋನ್ ಒಳಗಡೆ ಹೋಗ್ಬಿಡ್ತೀನಿ.
ಅಲ್ಲಿಂದ ಝೋನ್ ಒಳಗೆ ಬರುವಾಗ ಇಲ್ಲೊಂದು ಮನೆ ಹತ್ರ ಯುಎಝೆಡ್ ನಿಂತಿತ್ತಾ. ಯಾರಾದರೂ ಈ ಥರ ಚೆಕ್ ಮಾಡೋಣ ಅಂತ ಬಂದರೆ ಒಂದು ಫುಡ್ ಸ್ಟೆಪ್ ಬೇರೆ ಬಂತು. ಸರಿ ಒಂದು ನೋಡ್ದಾಕ್ಬಿಟ್ಟು ಹೋಗೋಣ ಅಂತ ಇಳಿತೀನಿ. ಪಾಪ ಗುರು, ನಾನು ಹಾಕಿದ ಮೌಲಿಲಿ ಹತ್ಕೊಂಡು ಬೇರೆ ರೂಮ್ಗೆ ಓಡೋದ. ಆದರೂ ಆ ಮೌಲಿ ಬಿಟ್ಟಿಲ್ಲ. ಅಲ್ಲೋದ್ಮೇಲೆ ಸತ್ತೋಗ್ಬಿಟ್ಟ. ಕಿಲ್ಸ್ ನೋಡಿದ್ರೆ ಇನ್ನು 16 ಆಗಿದೆ, ಅಲೈ ನೋಡಿದ್ರೆ ಕಮ್ಮಿ ಇದೆ. ಬೇಗ ಬೇಗ ಹೋಗಿ ಕಿಲ್ಸ್ ಮಾಡೋಣ ಅಂತ ಇಲ್ಲಿಂದ ಹೋಗ್ಬಿಡ್ತೀನಿ. ಪಾಪ ಗುರು, ಇವನು ಮಲ್ಕೊಂಡು ಯಾರಿಗೂ ಸ್ಪ್ರೇ ಮಾಡ್ತಿದ್ದ. ಹಿಂದೆಯಿಂದ ಬಂದು ಈಸಿಯಾಗಿ ನಾಕೊಂಡು ಫಿನಿಶ್ ಮಾಡಿದ್ನ. ಮತ್ತೆ ಅಲ್ಲಿ ಸ್ಮೋಕ್ ಒಳಗಡೆ ಇಬ್ರು ಇರ್ತಾರೆ ನೋಡಿ. ಡೈರೆಕ್ಟ್ ಹೊಡಿಯೋಕೆ ಹೋದ್ರೆ ಕಷ್ಟ ಆಗುತ್ತೆ ಅಂತ ರೈಟ್ ಸೈಡಿಂದ ಹೋಗ್ತೀನಿ. ಇದ್ರಲ್ಲಿ ಒಬ್ಬನು ಫಿನಿಶ್ ಮಾಡಿದ್ನ. ಇನ್ನೊಬ್ಬ ಮರದಿಂದ ಕವರ್ಗೆ ಹೋಗ್ಬಿಟ್ಟ. ಇನ್ನೊಬ್ಬ ಮೀನು ಹಾಕೊಂಡಿದ ಮೇಲೆ ಬಂದ. ಅದಕ್ಕೆ ತುಂಬ ಹೊತ್ತಲ್ಲಿರಲಿಲ್ಲ, ಮೀನು ಹಾಕೊಂಡು ಈ ಕಡೆ ಬಂದ್ಬಿಟ್ಟ. ಏನು ಗುರು, ಇವನು ಆಟ ಆಡ್ಸೋಣ ಅಂತ ಹತ್ರ ಹೋದ್ರೆ ಸೈಕಾಗಿ ಸ್ಪ್ರೇ ಮಾಡ್ದ. ಹಾಫ್ HP ಲೋ ಮಾಡಿಬಿಟ್ಟ. ಬೇಗ ಕವರಿಗೆ ಬಂದೊಂದು ಫಸ್ಟ್ ಏಡ್ ಹಾಕೊತೀನಿ. ಆದರೆ ಅವನಿಗೆ ಗ್ಯಾಪದಲ್ಲಿ ಮರದಿಂದ ಒಬ್ಬ ಇದ್ನಲ್ಲ, ಅವನು ಕೂಡ ಹೊಡೆದಾಗಿರ್ತಾನೆ. ಇನ್ನೇನು ಮಾಡೋದೇಳಿ, ಲಾಸ್ಟ್ ಇರೋರ್ನೆಲ್ಲ ಹೋಗಿ ಹುಡ್ಕೋಣ ಅಂತ ಹುಡ್ಕೊಂಡು ಹೋಗ್ತೀನಿ. ಲಾಸ್ಟ್ ಝೋನ್ ಬೇರೆ ಸ್ಟಾರ್ಟ್ ಆಯ್ತಾ. ಎನಿಮಿ ಹುಡುಕ್ತಾ ಇರ್ತೀನಿ, ಇಲ್ಲಿ ಯಾರೋ ಮಲಗಿದಾರ ಥರ ಕಾಣುತ್ತೆ. ಅದಕ್ಕೆ ಡೈರೆಕ್ಟ್ ಇಲ್ಲಿ ಪುಷ್ ಆಗ್ತೀನಿ ನೋಡಿ. ಯಾರು ಗುರು ಹೊಡೆ ನನ್ನ ಮಗ, ಎಂಥ ಜಾಗದಲ್ಲಿ ಕ್ಯಾಂಪ್ ಹಾಕೊಂಡು ನಿಂತಿದ್ದೆ ನೋಡಿ. ಆದರೆ ಅವ್ನು ಹೊಡೆಯಕ್ಕೆ ಬಂದಿಲ್ಲ. ಮುಂಚೆನೇ ಹೊಡೆದಿದ್ರೆ ನಾನು ಸತ್ತೋಗ್ಬಿಡ್ತಿದ್ದೆ ಅಂದ್ಕೊಳ್ಳಿ. ಹೆಂಗೋ ಕವರಿಗೆ ಬಂದು ಬದುಕೊಂಡ್ಬಿಟ್ಟೆ. ಬೇಗ ಒಂದು ಫಸ್ಟ್ ಏಡ್ ಹಾಕ್ಕೊಂಡು ನೇಟ್ ಕುಕ್ ಮಾಡೋಣ ಅಂತ ಈ ಕಡೆ ಬರ್ತೀನಿ. ಇವನು ಸಿಂಪಲಾಗಿ ಹೊಡೆದಾಕ್ಬಿಟ್ಟೆ ಗುರು. ಇನ್ನು ನನ್ನ ಬಿಟ್ಟರೆ ಒಬ್ಬ ಇದ್ದಾನೆ, ಒಂದು ಸಿಚುವೇಶನ್ನು. ಆದರೆ ನಾನು ಚಿಕನ್ ಡಿನ್ನರ್ ಮಿಸ್ ಮಾಡಿಬಿಡ್ತೀನಿ. ಯಾಕೆ ಅಂತ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತಾ. ಇಲ್ಲೇನಾಯ್ತು ನೋಡಿದ್ರಲ್ಲ, ಸ್ವಲ್ಪ ಡ್ಯಾಮೇಜ್ ಮಾಡಿದ್ದೆ ಅಂತ ಡೈರೆಕ್ಟ್ ರಶ್ ಆಗಿಬಿಟ್ಟೆ. ಆದರೆ ಐಮ್ ಸರಿಯಾಗಿ ಮಾಡೋಕ್ಕಾಗಿಲ್ಲ ನನಗೆ. ಅವ್ನು ನೋಡಿದ ಬುಲೆಟ್ ಎಲ್ಲ ನನಗೆ ಕನೆಕ್ಟ್ ಆಯ್ತಾ, ಸತ್ತೋಗ್ಬಿಟ್ಟ. ಪರವಾಗಿಲ್ಲ ಬಿಡಿ, ಬೇಜಾರೇನಿಲ್ಲ. 20 ಕಿಲ್ಸ್ ಆಗಿದೆಯಲ್ಲ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಂಬಿಡಿ. ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.